ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. 52ನೇ ವರ್ಷಕ್ಕೆ ಕಾಲಿಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್ 52 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ. ನಗರಸಭೆ ಮಾಜಿ ಅಧ್ಯಕ್ಷೆಯಿಂದ ವಿಶೇಷ ಡ್ರೈ ಫ್ರೂಟ್ಸ್ ಹಾರದ ಕೊಡುಗೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ವಿದ್ಯಾರ್ಥಿ ವೇತನ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಅನುದಾನ. ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿತರಣೆ. ಚೀಮುಲ್ನಿಂದ ಹೈನು ರೈತರಿಗೆ ಗುಜರಾತ್ ಪ್ರವಾಸ. 45 ಮಂದಿ ರೈತರು, ಡೈರಿ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರವಾಸ. ಗುಜರಾತ್ನ ಅಮೂಲ್ ಡೈರಿ ಸಂದರ್ಶನಕ್ಕೆ ಅವಕಾಶ. ನಿನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಘಟನೆಯನ್ನು ಮುಕ್ತ ಕಂಠದಿಂದ ಖಂಡಿಸಿದ ನಾಯಕರು. ಎಲ್ಲ ಸಮುದಾಯಗಳ ನಾಯಕರಿಂದ ಘಟನೆಗೆ ಅಸಮಾಧಾನ. ಪಕ್ಷಾತೀತವಾಗಿ ಘಟನೆ ಖಂಡಿಸಿದ ಮುಖಂಡರು. ವಾರ್ತೆಗಳ ವಿವರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು 52ನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. 52 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರೆ ಮಾಜಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ವಿಶೇಷ ಡ್ರೈ ಫ್ರೂಟ್ಸ್ ಆಹಾರ ಹಾಕಿ ಶುಭಾಶಯ ಕೋರಿದ್ರು. ಈ ಕುರಿತು ಒಂದು ವರದಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನವನ್ನ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದ್ರು. ವಿಶೇಷವಾಗಿ 52 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ನೂರಾರು ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳು ಭಾಗಿಯಾಗಿ ಶುಭಾಶಯ ಕೋರಿದ್ರು. ಈ ವೇಳೆ ಮಾಜಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಸುಮಾರು 11 ಕೆಜಿ ತೂಕದ ವಿಶೇಷ ಡ್ರೈ ಫ್ರೂಟ್ಸ್ ಹಾರವನ್ನು ಸಂಸದರಿಗೆ ಹಾಕಿ ಗೌರವ ಸಲ್ಲಿಸಿದ್ರು. ಬಳಿಕ ಕೇಕ್ ಕತ್ತರಿಸಿ ಸಂಭ್ರಮ ಹಂಚಿಕೊಂಡ ಕಾರ್ಯಕರ್ತರು ಸಂಸದರ ಮುಂದಿನ ರಾಜಕೀಯ ಪಯಣ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು. ನನ್ನ ಹೆಸರು ಲೀಲಾವತಿ ಶ್ರೀನಿವಾಸ್ ಅಂತ, ಮಾಜಿ ನಗರಸಭೆ ಅಧ್ಯಕ್ಷರು, ಮಹಿಳಾ ಮೋರ್ಚಾ ಅಧ್ಯಕ್ಷರು. ನಮ್ಮ MP ಸುಧಾಕರ್ ಸರ್ ಅವರ ಬರ್ತಡೇನ ನಾವು ಒಂದು 12-13 ವರ್ಷದಿಂದ ವಿಜೃಂಭಣೆಯಿಂದ ಮನೆ ಹತ್ರ ಹೋಗಿ ಆಚರಿಸ್ತಾ ಇದ್ವಿ. ಈ ಸಲಿಗೆ ಅವರು ಕಾರ್ಯಕ್ರಮಗಳು ಜಾಸ್ತಿ ಇದ್ದ ಕಾರಣ ಇಲ್ಲೇ ಬಂದು ಆಚರಣೆ ಮಾಡಿದ್ವಿ. ಅವ್ರಿಗೆ ನಾವು ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಕೇಕ್ ಆಗಿರ್ಬೋದು, ಹಾರಗಳಾಗಿರ್ಬೋದು ನಮ್ಮ ಸ್ವಇಚ್ಛೆಯಿಂದ ನಾವೆಲ್ಲರೂ ಸೇರಿ ಮಾಡಿಸ್ತಾ ಇದ್ವಿ. ಈ ಸಲ ಒಂದು ಹೊಸ ಥರ ತಾಟು ಡಿಫ್ರೆಂಟಾಗಿ ಯೂಸ್ ಆಗುತ್ತೆ, ವೇಸ್ಟ್ ಆಗಬಾರ್ದು ಅಂತ ಡ್ರೈ ಫ್ರೂಟ್ಸ್ದು ಹಾರ ಮಾಡಿಸಿ ಅವ್ರಿಗೆ ಕೊಡೋಣ ಅಂತ ಬಂದು ಇಲ್ಲಿ ಚೌಲ್ಟ್ರಿನಲ್ಲೇ ಕೊಟ್ಟಿದ್ದೀವಿ ನಮ್ಮೆಲ್ಲ ನಾಯಕರುಗಳ ಜೊತೆಯಲ್ಲಿ. ಖರ್ಚು ವೆಚ್ಚ ಎಲ್ಲ ಅದು ನಮ್ಮ ಪ್ರೀತಿಯದು ಹೇಳೋಕ್ಕಾಗಲ್ಲ. 40 kg ಮೇಲಿದೆ ಅನಿಸುತ್ತೆ. ಅದು ಖರ್ಚು ವೆಚ್ಚ ಬೇಡ, ಅದು ನಮ್ಮ ಪ್ರೀತಿ. ಅದು ಚೆರಿ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ಪಿಸ್ತಾ, ಆಮೇಲೆ ಎಲ್ಲ ಥರ ದ್ರಾಕ್ಷಿ, ಆಮೇಲೆ ಗೋಡಂಬಿ, ಅಂಜೂರು, ಎಲ್ಲ ಥರ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡಿ ಬಳಸ್ತಾರೆ. ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನನ್ನ ಹುಟ್ಟುಹಬ್ಬವನ್ನ ಇಷ್ಟೊಂದು ಪ್ರೀತಿಯಿಂದ ಆಚರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಸಾಮಾನ್ಯವಾಗಿ ಹುಟ್ಟುಹಬ್ಬ ಆಚರಿಸುವ ಬದಲು ದೇವಾಲಯಕ್ಕೆ ತೆರಳಿ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೆ ಜನರ ಪ್ರೀತಿ ಮತ್ತು ಆಶೀರ್ವಾದ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ತಂದಿದೆ. ಮುಂದೆಯೂ ಜನಸೇವೆಗೆ ಇನ್ನಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೇನೆ ಎಂದರು. ಆಚರಣೆ ಮಾಡ್ಕೊಂತ ಇರಲಿಲ್ಲ. ನಾನು ಹುಟ್ಟುಹಬ್ಬದ ದಿವಸ ನಾನು ನನ್ನ ಆರಾಧ್ಯ ದೇವರು ಬಾಲಾಜಿ ತಿಮ್ಮಪ್ಪ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು. ಆದರೆ ಕೆಲವು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕೂಡ ನನ್ನ ಹುಟ್ಟುಹಬ್ಬದ ದಿವಸನೇ ಅದು ಬಿದ್ದಿದ್ದರಿಂದ, ಅದು ನಿಗದಿ ಆಗಿರೋದ್ರಿಂದ ಎಲ್ಲ ಗುರು ಹಿರಿಯರುಗಳು ತೀರ್ಮಾನ ಮಾಡಿದ ಮೇಲೆ
ನಾನು ಕಂಪಲ್ಸರಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೋಸ್ಕರ ನಾನು ಇರಬೇಕಾಯಿತು. ಮತ್ತು ನಮ್ಮ ಅಭಿಮಾನಿಗಳು, ನನ್ನ ಸಹಪಾಠಿಗಳು ಇವರ್ಯಾರು ಕೂಡ ಕೇಕನ್ನ ತರಿಸೋದು, ನಾನು ಇದೆಲ್ಲ ಕೂಡ ಕೇಕ್ ಕಟ್ ಮಾಡಿ ಆಚರಣೆ ಮಾಡುವಂಥದ್ದು ನಾನು ಯಾವಾಗಲೂ ಕೂಡ ಅದರಲ್ಲಿ ನಂಬಿಕೆ ಇರೋನಲ್ಲ. ನನ್ನ ಮಕ್ಕಳಿಗೆ ಮಾಡ್ತೀನಿ, ಆದರೆ ನಾನು ಮಾಡ್ಕೊಳ್ಳಲ್ಲ. ಆದರೆ ಇವತ್ತು ಅವ್ರ ಪ್ರೀತಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ನೋಡಿ, ಇದು ಸುಮಾರು 52 kg ಕೇಕಲ್ಲಿ ಮಾಡಿದ್ದಾರೆ. ನನಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಇವತ್ತು ಅವರು ಕೇಕನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಒಬ್ಬರು ಮತ್ತು ಇನ್ನೊಬ್ಬ ನಾಯಕರು ಬರೀ ಡ್ರೈ ಫ್ರೂಟ್ಸಲ್ಲಿ ಆಹಾರ ಮಾಡಿದ್ದಾರೆ. ಅವ್ರು ಯಾವಾಗಲೂ ಕೂಡ ಪ್ರತಿ ವರ್ಷವೂ ತರಾವರಿ ಕೇಕ್ಗಳನ್ನು ಮಾಡೋದು, ವಿನೂತನವಾಗಿ ಆಚರಣೆ ಮಾಡೋದು. ನಮ್ಮ ಸೀನಪ್ಪನವರು ಅವರು ಧರ್ಮಪತ್ನಿ ನಮ್ಮ ನಗರಸಭೆ ಅಧ್ಯಕ್ಷರಾಗಿದ್ದರು. ನಮ್ಮ ಹರೀಶ್, ನಮ್ಮ ಗಿರೀಶು ಅವರಿಗೆ ವಿಶೇಷ ಆಸಕ್ತಿ. ವೆರೈಟಿ ಹೂವಿನ ಹಾರಗಳು, ದೊಡ್ಡ ದೊಡ್ಡ ಗಾತ್ರದ್ದು, ಭಾಳ ವಿನೂತನವಾಗಿ ಕೇಕ್ ಮಾಡಿಸೋದು. ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಕೂಡ ಈ ರೀತಿಯಲ್ಲಿ ಸಂತೋಷವನ್ನು ಹಂಚ್ಕೊಳ್ಳೋದು ನೋಡಿದ್ರೆ ಇದು ನಿಜವಾಗಿಯೂ ಕೂಡ ಇದು ನಮ್ಮ ಕುಟುಂಬ ಅಂತ. ಹೌದು, ನನಗೆ ಇಷ್ಟು ದೊಡ್ಡ ಕುಟುಂಬ ನನಗೆ ಸಿಕ್ಕಿದೆಯಲ್ಲ, ಇಷ್ಟು ದೊಡ್ಡ ಕುಟುಂಬ ಸಿಕ್ಕಿರೋದು ನಾನು ನಿಜವಾದಂಥ ಭಾಗ್ಯವಂತ. ಒಟ್ಟಾರೆ 52 kg ಕೇಕ್, 11 kg ವಿಶೇಷ ಡ್ರೈ ಫ್ರೂಟ್ಸ್ ಹಾರ ಹಾಗೂ ನೂರಾರು ಕಾರ್ಯಕರ್ತರ ಸಂಭ್ರಮದ ನಡುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನ ಆಚರಣೆ ಗಮನ ಸೆಳೆದಿದೆ. ಶುಭಾಶಯಗಳ ಮಹಾಪೂರದ ಮಧ್ಯೆ ನಡೆದ ಈ ಸಂಭ್ರಮ ಅವರ ಬೆಂಬಲಿಗರ ಉತ್ಸಾಹಕ್ಕೆ ಸಾಕ್ಷಿಯಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ನಿರಂತರ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಇದೀಗ ಶಿಕ್ಷಣ ಕ್ಷೇತ್ರದಲ್ಲೂ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. SC/ST ಸಮುದಾಯದ SSLC ಹಾಗೂ PUC ಉತ್ತೀರ್ಣ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಉದ್ದೇಶದಿಂದ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡವರ, ರೈತರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದು, ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ಕೊಡುವುದು, ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಹಾಗೂ ಆರ್ಥಿಕ ನೆರವು ನೀಡುವುದು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವುದು ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ತಾಲೂಕಿನ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ SC/ST ಸಮುದಾಯದ SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿ ಸಹ ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 10ನೇ ತರಗತಿ ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಪ್ರತಿ ವರ್ಷದಂತೆ ನಾವು ಹೆಚ್ಚಾಗಿ ಮಾರ್ಕ್ಸ್ ತಗೊಂಡಿರುವಂತಹ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ತುಂಬ ಅರ್ಥಪೂರ್ಣವಾಗಿ, ತುಂಬ ಚಿಕ್ಕದಾಗಿ ಕಾರ್ಯಕ್ರಮ ಮುಗಿದಿದೆ. ಸುಮಾರು 900 ಜನ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. 900 ಜನ ಮಕ್ಕಳು ಈ ಒಂದು ಏನು ಪ್ರತಿಭೆಗೆ ಅರ್ಹರಾಗಿದ್ದಾರೆ ಅವರಿಗೆ ಇವತ್ತು ನಾವು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸನ ಮಾಡಿದ್ದೀವಿ. ಅದೇ ಕೊಡೋ ಉದ್ದೇಶ ನೋಡಿ, ವಿದ್ಯೆಯಿಂದ ಮಾತ್ರ ನಾವು ಬದುಕುಗಳನ್ನು ಕಟ್ಕೊಬೋದು ಅಂತ ನಂಬಿರುವಂತಹ ವ್ಯಕ್ತಿ ನಾನು. ಯಾರು ಚೆನ್ನಾಗಿ ಓದ್ತಾರೆ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪುರಸ್ಕರಿಸಿದ್ರೆ ಅವ್ರಿಗೊಂದಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ. ನಾವು ಕೊಡೋ ಹಣದಲ್ಲಿ ಅವರೇನೋ ದೊಡ್ಡವರಾಗ್ಬಿಡ್ತಾರೆ, ಅದರಿಂದ ಅವ್ರು ಫೀಸ್ ಕಟ್ಕೊಂಡ್ಬಿಡ್ತಾರೆ, ಆ ಥರದ್ದೇನು ನಮ್ಮ ನಂಬಿಕೆ ಇಲ್ಲ.
ಆದರೆ ನಾವು ಕೊಡೋ ಹಣ, ನಾವು ಕೊಡೋ ಒಂದು ಮೊಮೆಂಟು, ನಾವು ಕೊಡೋ ಒಂದು ಬುಕ್ಕು, ಮತ್ತು ಇಲ್ಲಿ ಬಂದು ಏನು ಅವರನ್ನು ಉದ್ದೇಶಿಸಿ ಮಾತಾಡುವಂತಹ ಗಣ್ಯರು, ಇದೆಲ್ಲ ಸೇರಿ ಅವ್ರಿಗೊಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಆಗುತ್ತೆ ಅನ್ನೋದು ನನ್ನ ಒಂದು ಆಶಯ. ಇನ್ನು ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ಅರ್ಧದಲ್ಲೇ ನಿಲ್ಲಿಸಬಾರದು. ಈ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ಟ್ರಸ್ಟ್ ತಿಳಿಸಿದೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಈ ಸಹಾಯಧನ ನೆರವಾಗಲಿದ್ದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಲೋ ಎವ್ರಿವನ್, ನನ್ನ ಹೆಸರು ಸಂಜನಾ ಅಂತ ಹೇಳ್ಬಿಟ್ಟು ನಂದು PU ಅಲ್ಲಿ 95.83% ಬಂದಿರೋದ್ರಿಂದ ಸಂದೀಪ್ ರೆಡ್ಡಿ ಅವರು ಕರೆದುಬಿಟ್ಟು ಇಲ್ಲಿ ನಮಗೆ ಅಮೌಂಟ್ ಆಗೋದೊಂದು ಕೊಡ್ತಿದ್ದಾರೆ. 5,000 ಅಮೌಂಟ್ ಈ ಥರ ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಕೊತೀವಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅವ್ರ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಮೌಂಟು ಅದು ಇದು. ಬಟ್ ಇವ್ರು ಕೊಟ್ಟಿರೋ ಅಮೌಂಟ್ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ನಾನು ನಮ್ಮ ಫ್ಯಾಮಿಲಿಯವರು ಇಲ್ಲಿ ಬಂದು ನಾವು ಅಮೌಂಟ್ ತೊಗೊತಿದ್ದೀವಿ. ಸಂದೀಪ್ ರೆಡ್ಡಿ ಅಣ್ಣ ಅವ್ರಿಗೆ ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಥ್ಯಾಂಕ್ ಯು. ನಮಗೆ ಅಂದರೆ ಅವ್ರು ಕೊಟ್ಟಿರೋ ಅಮೌಂಟ್ ಯಾವುದಾದ್ರೂ ಇದೆಯೋ ಅದನ್ನು ನಾವು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಒಂದು ಬುಕ್ಸ್ಗಾಗಿರಲಿ, ಇಲ್ಲ ನಾವು ನೆಕ್ಸ್ಟ್ ಹೋಗ್ತಿರೋ ಡಿಗ್ರಿ ಕಾಲೇಜ್ಗಾಗಿರಲಿ. 10th ಅವರು PUಗೆ ಯೂಸ್ ಮಾಡ್ಕೋತಾರೆ, PU ಅವರು ಡಿಗ್ರಿಗೆ ಯೂಸ್ ಮಾಡ್ಕೋತಾರೆ. ಈ ಥರ ನಾವು ಅಮೌಂಟ್ನ ಯೂಸ್ ಮಾಡ್ಕೊತೀವಿ. ಹೌದು, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 600 ಮೆಂಬರ್ಸ್ ಬಂದಿರ್ತಾರೆ. 600 to 1,000 ಮೆಂಬರ್ಸ್ ಬಂದಿರ್ತಾರೆ ಇಲ್ಲಿ. ಅವ್ರಿಗೆಲ್ಲ 5,000 ಕೊಡಬೇಕು ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಒಂದು ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಒಟ್ಟಾರೆ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣಕ್ಕೂ ಆದ್ಯತೆ ನೀಡಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದ SC/ST ಸಮುದಾಯದ ನೂರಾರು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಆಸರೆಯಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಬೆಳಕು ನೀಡುವ ಕೆಲಸ ಮಾಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಹೈನು ರೈತರಿಗೆ ಪ್ರವಾಸ ಭಾಗ್ಯ ಕಲ್ಪಿಸಲಾಗಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ 45 ಮಂದಿ ರೈತರನ್ನ ಗುಜರಾತ್ ಪ್ರವಾಸಕ್ಕೆ ಇಂದು ಕಳುಹಿಸಲಾಯಿತು. ಅಲ್ಲದೆ ರೈತರೊಂದಿಗೆ ಡೇರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ತೆರಳಿದ್ದು ಅಮೂಲ್ ಡೇರಿ ಸಂದರ್ಶನ ಮಾಡಿ ಬರಲಿದ್ದಾರೆ. ಚಿಕ್ಕಬಳ್ಳಾಪುರದ 45 ಮಂದಿ ಹೈನು ರೈತರನ್ನ ಗುಜರಾತ್ ಪ್ರವಾಸಕ್ಕೆ ಚಿಮೂಲ್ನಿಂದ ಇಂದು ಕಳುಹಿಸಲಾಯಿತು. 45 ಮಂದಿ ಹೈನು ರೈತರು ಮತ್ತು ಡೇರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ತೆರಳಿದ್ದು ಒಟ್ಟು 7 ದಿನಗಳ ಕಾಲದ ಪ್ರವಾಸ ಉಚಿತವಾಗಿಯೇ ಚಿಮೂಲ್ ಆಯೋಜಿಸಿದೆ. ಈ ಕುರಿತು ಚಿಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮಾತನಾಡಿ, ಹೈನು ರೈತರ ಪ್ರವಾಸ ಅಮೂಲ್ ಡೇರಿಗಳ ವೀಕ್ಷಣೆ ಮತ್ತು ಪ್ರವಾಸಕ್ಕೆ ಕಳುಹಿಸಲಾಗಿದೆ. ಮೊದಲನೇ ಪ್ರವಾಸ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಮಂದಿ ರೈತರು, ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಪ್ರವಾಸಕ್ಕೆ ಕಳುಹಿಸಲಾಗಿದೆ ಎಂದರು. ಗುಜರಾತ್ಗೆ ಪ್ರವಾಸ ಹೊರಟ ಹೈನು ರೈತರು ಜಿಲ್ಲೆಯಲ್ಲಿ ಇರುವ ಹೈನು ಉದ್ಯಮ ಮತ್ತು ಗುಜರಾತ್ನಲ್ಲಿರುವ ಅಮೂಲ್ ಹಾಲು ಒಕ್ಕೂಟದ ಪರಿಶೀಲನೆ ಮಾಡಲಿದ್ದಾರೆ. ಅಧ್ಯಯನ ಪ್ರವಾಸ ಇದಾಗಿದ್ದು ಹೈನೋದ್ಯಮದಲ್ಲಿ ರಾಜ್ಯಕ್ಕೂ ಮತ್ತು ಗುಜರಾತ್ಗೆ ಇರುವ ವ್ಯತ್ಯಾಸಗಳು, ಸಂಸ್ಕರಣೆ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಒಂದು ಕ್ಷೇತ್ರಕ್ಕೆ 3 ಪ್ರವಾಸ ಕಳುಹಿಸಲಾಗ್ತಿದೆ. ಗುಜರಾತ್ನ ಅಮೂಲ್ ಡೇರಿ ಸಂದರ್ಶನ, ಆಂಧ್ರಪ್ರದೇಶದ ವಿಜಯ ವಿಕಾಸ ಪ್ರವಾಸ ಮತ್ತು ದಕ್ಷಿಣ ಕನ್ನಡದ ಮಂಗಳೂರಿಗೆ ಒಂದು ಪ್ರವಾಸ ನಡೆಯಲಿದೆ ಎಂದರು. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಚೀಮಲ್ ವತಿಯಿಂದ ಏನು ಪ್ರವಾಸ ರೈತರನ್ನ ಪ್ರವಾಸ ಕಳ್ಸ ಮೊದಲನೇ ಏನು NDDB ಏನು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಗುಜರಾತ್ ಅಮೂಲ್ ಡೈರಿಗಳನ್ನ ವೀಕ್ಷಕನಿಗೆ ಹಾಗೂ ಪ್ರವಾಸಕ್ಕೆ ಕಳಿಸಿರ್ತಕ್ಕಂಥ ಮೊದಲನೇ ಪ್ರವಾಸ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಜನ ರೈತರನ್ನ, ಅಧ್ಯಕ್ಷರುಗಳನ್ನ, ಕಾರ್ಯದರ್ಶಿಗಳವ್ರನ್ನ ಇವತ್ತು 3 ಗಂಟೆಗೆ ಚೀಮಲ್ ಶಿಬಿರ ಕಚೇರಿಯಿಂದ ಗುಜರಾತ್ಗೆ ಟ್ರಿಪ್ ಹೋಗಿದ್ದಾರೆ. ಏನು ಬಹುಮುಖ್ಯವಾಗಿ ರೈತರು ನಮ್ಮಲ್ಲಿ ಏನು 1,27,00,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯದ ಹೈನುಗಾರಿಕೆ ಯಾವ ರೀತಿ ಇದೆ, ಇದೇ ನಮ್ಮ ರೈತರು ಗುಜರಾತ್ ವೀಕ್ಷಣೆಗೆ ಹೋಗಿ ಅಲ್ಲಿ 2 ಕೋಟಿ ಚಿಲ್ಲರೆ ಹಾಲು ಬರ್ತಕ್ಕಂಥ ರಾಜ್ಯ ಕೂಡ
ಬಹಳ ದೊಡ್ಡ ಒಕ್ಕೂಟ ಅಮೂಲ್ ಒಕ್ಕೂಟ. ಏನು ಅಮೂಲ್ ಒಕ್ಕೂಟ ಬಹಳ ಮುಂದುವರೆದಂತಕ್ಕಂಥದ್ದು. ಅದ್ರ ಹಿಂದೆ ಕೂಡ ನಾವು KMF, ನಂದಿನಿ ಸಂಸ್ಥೆ ಹೀಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಏನು ನಾವು ಅಧ್ಯಯನಕ್ಕೆ ಕಳಿಸ್ಕೊಡ್ತೀವಿ, ಈ ಅಧ್ಯಯನದಲ್ಲಿ ರೈತರು 42ರಿಂದ 43 ಜನ ಏನು ಹೋಗಿದ್ದಾರೆ. ನಮ್ಮ ರಾಜ್ಯಕ್ಕೂ ಮತ್ತು ಗುಜರಾತ್ ರಾಜ್ಯಕ್ಕೂ ಏನು ವ್ಯತ್ಯಾಸಗಳಿದೆ, ಏನು ಟೆಕ್ನಿಕಲ್ ಆಗಿ ಅವರು ಯಾವ ರೀತಿ ಹಾಲು ಶೇಖರಣೆ ಮಾಡ್ತಿದ್ದಾರೆ, ಯಾವ ರೀತಿ ಅದನ್ನ ನಾವು ನೋಡ್ಕೊಂಬಂದು ನಾವು ಕಲಿಯುವಂಥದ್ದು ಏನಿದೆ, ಮತ್ತೆ ನಾವು ಅವ್ರಿಗಿನ ಮುಂದೆ ಇದೀವ ಅಥವಾ ನಾವು ಬದಲಾವಣೆ ಆಗ್ಬೇಕಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಕಡೆಯಿಂದ ಮೊದಲನೇದಾಗಿ ಒಂದೊಂದು ಕ್ಷೇತ್ರಕ್ಕೆ 3 ಪ್ರವಾಸಗಳನ್ನ ಅಲಾಟ್ ಮಾಡಿಕೊಟ್ಟಿದ್ರು. ಅದರಲ್ಲಿ ಒಂದು ಅಮೂಲ್ ಏನು ಗುಜರಾತ್ ಮೂಲಕ್ಕೆ ಒಂದು ಪ್ರವಾಸ ಮತ್ತು ವಿಜಯ್ ವಿಶಾಖ ಆಂಧ್ರಗೆ ಒಂದು ಪ್ರವಾಸ ಇದೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಗೆ ಒಂದು ಪ್ರವಾಸ ಇದೆ. ಏನು ಬಹಳಷ್ಟು ಕಲಿಯೋದಿದೆ. ಬಹಳ ಮನುಷ್ಯ ಎಷ್ಟು ಬುದ್ಧಿವಂತ ಆದ್ರೂ ಅದು ಯಾವುದೋ ಒಂದರಲ್ಲಿ ವೀಕ್ ಇರ್ತಾರೆ ಅನ್ನೋ ಒಂದು ನಿದರ್ಶನ ಇದೆ. ಹಾಗಾಗಿ ಪ್ರವಾಸ ಹೋಗಿದ್ದಾರೆ. ಆ ಪ್ರವಾಸನ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಹೇಳಿ ಆ ಪ್ರವಾಸನ ಕೈಗೊಂಡಿದ್ವಿ. ಉಚಿತವಾಗಿ ಯಾವುದೇ ರೀತಿ ನಾವು ಅವ್ರ ಹತ್ರ ₹1 ತಗೊಳ್ಳದೆ ಉಚಿತವಾಗಿ ಗುಜರಾತ್ ಮೂಲಕ್ಕೆ ನಾವು ಕಳಿಸ್ಕೊಟ್ಟಿದ್ವಿ. ರೈತರು ಶುಭವಾಗಿ ಹೋಗ್ಲಿ, ಸೌಖ್ಯವಾಗಿ ವಾಪಸ್ ಬರ್ಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾಡು ಕಟ್ಟಿದ ಮಹನೀಯ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಾಡನ್ನ ಕಾಣುವ ಉದ್ದೇಶದಿಂದ ಅನೇಕ ಮಾರುಕಟ್ಟೆಗಳ ನಿರ್ಮಾಣ, ಕೆರೆಗಳ ನಿರ್ಮಾಣ ಮಾಡಿದ್ರು. ಆದರೆ ಅಂತಹ ಮಹನೀಯರ ಜಯಂತಿಯಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ ಎಂದು ಮುಖಂಡ ಡಾಕ್ಟರ್ GV ಮಂಜುನಾಥ್ ಸೇರಿ ಹಲವು ಸಮುದಾಯಗಳ ಮುಖಂಡರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಮುಖಂಡ ಡಾಕ್ಟರ್ GV ಮಂಜುನಾಥ್, ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಸಮುದಾಯದಲ್ಲಿ ಜನಿಸಿದ್ರು. ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ದೂರದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಕೆರೆಗಳ ನಿರ್ಮಾಣ, ಪೇಟೆಗಳು, ಮಾರುಕಟ್ಟೆಗಳ ನಿರ್ಮಾಣ ಶ್ಲಾಘನೀಯವಾದದ್ದು. ಅಂತಹ ಮಹನೀಯರ ಜಯಂತಿಯಲ್ಲಿ ನಿನ್ನೆ ನಡೆದಿರುವ ಘಟನೆ ಖಂಡನೀಯ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯ. ಅದು ಅವರ ಪರಿಕಲ್ಪನೆಗಳಿಗೆ ಬಿಟ್ಟ ವಿಚಾರ. ರಾಜಕೀಯ ವೇದಿಕೆಗಳಲ್ಲಿ ಮಾತನಾಡಲಿ, ಆದರೆ ಇಂತಹ ಮಹನೀಯರ ಜಯಂತಿಗಳಲ್ಲಿ ಇಂತಹ ದುರ್ಘಟನೆ ನಡೆದಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಂಪೇಗೌಡರ ಜಯಂತಿಯನ್ನ ಹಬ್ಬದ ವಾತಾವರಣದಿಂದ ಆಚರಿಸಬೇಕಾಗಿತ್ತು. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯಗಳ ಜನರು ಸೇರಿರ್ತಾರೆ. ಇಂತಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿ ಇರಲಿದೆ. ಇಂತಹ ಘಟನೆಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಡೆಯಬಾರದು. ಕಳೆದ 20 ವರ್ಷಗಳ ಕಾಲಾವಧಿಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಜಾತಿ ಭಾವ ಇರಲಿಲ್ಲ, ಎಲ್ಲರೂ ಒಂದೇ ಎಂಬ ಭಾವವಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಾಮರಸ್ಯ ಬಲಿ ಕೊಡುತ್ತಿರುವುದು ಸರಿಯಲ್ಲ ಎಂದರು. ಜಾತಿಗಳನ್ನ ಪ್ರಚೋದನೆ ಮಾಡುವುದು ತಪ್ಪು. ಯಾವುದೇ ಪಕ್ಷದ ನಾಯಕರಾಗಲಿ ಇಂತಹ ಪ್ರಚೋದನೆಗಳನ್ನ ನೀಡಬಾರದು. ಎಲ್ಲರೂ ಒಂದೇ ಎಂಬ ತತ್ವದಡಿ ಸಾಗಬೇಕು. ನಿನ್ನೆಯ ಘಟನೆ ನಡೆಯಬಾರದಿತ್ತು, ಆದರೆ ನಡೆದಿರುವುದು ದುರಾದೃಷ್ಟಕರ. ಇನ್ನಾದರೂ ನಾಯಕರು ಇಂತಹ ಘಟನೆಗಳಿಗೆ ಆಸ್ಪದ ನೀಡದೆ ಮಹನೀಯರಿಗೆ ಗೌರವ ನೀಡುವುದನ್ನ ಕಲಿಯಲಿ ಎಂದರು. ಯಾರೇ ಆಗಿರಲಿ, ಯಾವುದೇ ಪಕ್ಷದ ಲೀಡರ್ಗಳಾಗಲಿ, ಅವರು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಮತ್ತು ಇನ್ನೊಂದು ಪಾರ್ಟಿ ಆಗ್ಬೋದು, ಯಾರೇ ಆಗಲಿ ದಯವಿಟ್ಟು ಇಂಥ ಪ್ರಚೋದನೆಗಳಿಗೆ ಅವಕಾಶವನ್ನು ಕೊಡಬೇಡಿ. ಎಲ್ಲರೂ ಒಂದೇ ಈಗ ಹೇಳ್ತೀವಿ, ಎಲ್ಲರಿಗೂ ಸಮಬಾಳಿರಬೇಕು, ಎಲ್ಲರಿಗೂ ಬೇಕು ಅಂದಾಗ ಎಲ್ಲ ಜಾತಿಗಳನ್ನು ಒಂದೇ ರೀತಿ ನೋಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಎಲ್ಲರೂ ಬೆಳೆಸ್ಕೊಳ್ಳಿ. ಇಂಥ ಒಂದು ಘಟನೆಗಳಿಗೆ ನಾನು ಕಳಕಳಿಯಿಂದ ಎಲ್ಲ ಮುಖಂಡರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ, ಇಂಥ ಒಂದು ನಿಟ್ಟಿನಲ್ಲಿ ನೀವುಗಳ ಪ್ರಚೋದನೆಯನ್ನು ಎಲ್ಲೂ ಮಾಡಬೇಡಿ. ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು
ಹೇಳಿ ನೆನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನು ಆವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೀಬಾರ್ದಾಗಿತ್ತು, ಇದು ನಾವು ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಹೇಳಿ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗಾಣಿಗ ಸಮುದಾಯದ ಅಧ್ಯಕ್ಷ ವಿಜಯಕುಮಾರ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ. ರಾಜಕಾರಣ ಬೇರೆ, ಆದರ್ಶ ಪುರುಷರ ಜಯಂತಿ ಕಾರ್ಯಕ್ರಮಗಳೇ ಬೇರೆ. ಕಾರ್ಯಕ್ರಮದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ. ಕಾರ್ಯಕ್ರಮದಿಂದ ಹೊರಬಂದಾಗಲೂ ನಡೆದಿರುವ ಘಟನೆಗಳು ಸರಿಯಿಲ್ಲ. ಜಾತಿಗಳು ಎತ್ತಿಕಟ್ಟುವ ಕೆಲಸಗಳು ಆಗಬಾರದು. ಈ ಹಿಂದೆ ಅನೇಕ ಮಹನೀಯರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ. ಇಂತಹ ಘಟನೆಗಳಿಂದ ಜಾತಿಗಳ ನಡುವೆ ವೈರತ್ವ ಬೆಳೆಯುವ ಘಟನೆ ನಡೆದಿರುವುದು ನೋವಿನ ಸಂಗತಿ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲೂ ಜನ ಸಂತೋಷವಾಗಿ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ನಾಯಕರು ಇಲ್ಲಿಗೆ ಈ ವಿಚಾರ ಬಿಡಬೇಕು. ವಿಷ ಬೀಜ ಬಿತ್ತುವ ಕೆಲಸಗಳನ್ನ ಇಲ್ಲಿಗೆ ಬಿಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಸಮುದಾಯಗಳು ನೆಮ್ಮದಿಯಾಗಿ ಜೀವನ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದರು. ರಾಜಕಾರಣದಲ್ಲಿ ರಾಜಕಾರಣಿಗಳು ಪಕ್ಷವನ್ನು ಟೀಕೆ ಮಾಡ್ತಾರೆ, ನಾಯಕರುಗಳನ್ನು ಟೀಕೆ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಇರ್ತದೆ, ಎಲ್ಲ ಕಡೆ ಇರ್ತದೆ. ಅದು ಆ ಕಾರ್ಯಕ್ರಮದಿಂದ ಆಚೆ. ಸೊ ಆ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅದೊಂಥರ ಉತ್ಸವ ರೀತಿಯಲ್ಲಿ ಆಗಬೇಕಾಗಿತ್ತು. ದುರದೃಷ್ಟ ಅದೆಲ್ಲ ಈ ಥರ ಆಯಿತು. ಮತ್ತು ಆಚೆಗೆ ಬಂದಾಗಲೂ ಸಹ ಒಬ್ಬ ತಾಲೂಕಿನ ಪ್ರತಿನಿಧಿ ಶಾಸಕರು ಅವ್ರ ಮೇಲೆ ಚಪ್ಪಲಿ ಎಸೆದಿದ್ದು, ಶೂ ಎಸೆದಿದ್ದು ತುಂಬ ತಪ್ಪು, ಮಾಡಬಾರ್ದು. ಆಮೇಲೆ ಜಾತಿಗಳನ್ನ ಎತ್ಕೊಟ್ಟ ಕೆಲಸನೂ ಆಗಬಾರ್ದು. ಹಿಂದೆ ಸುಮಾರು ಮಹಾನ್ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಳ್ಳೆಯ ಹೆಸರಿದೆ. ಚಿಕ್ಕಬಳ್ಳಾಪುರಕ್ಕೆ ಆದಂಥ ಒಂದು ಸಂಸ್ಕೃತಿ ಇದೆ. ನಗರಸಭೆ ಮಾಜಿ ಸದಸ್ಯ ರಫೀಕ್ ಮಾತನಾಡಿ, ಜಿಲ್ಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನಂತಹ ಮಹನೀಯರು ಜನಿಸಿದ್ದಾರೆ. ಇಂತಹ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆ ಮಾಡಿದ್ದು ಕೂಡ ಅವರ. ಜಕ್ಕಲಮಡುಗು ಜಲಾಶಯದ ನೀರು ನೀಡಿದವರು ಅದೇ ಕುಮಾರಸ್ವಾಮಿ. ಅವರ ಬಗ್ಗೆ ಮಾತನಾಡಿರುವುದು ಹೊರಗಿನ ವಿಚಾರ. ಆದರ್ಶ ಪುರುಷ ಕೆಂಪೇಗೌಡರ ಜಯಂತಿಯಲ್ಲಿ ಇಂತಹ ಘಟನೆ ನಡೆದಿರುವುದು ಸರಿಯಲ್ಲ ಎಂದರು. ಆಗ್ಬಾರ್ದು. ಮುಂದೆ ಎಲ್ಲರೂ ಒಮ್ಮತವಾಗಿ ಎಲ್ಲ ಸಂಘಗಳ ಇದರಲ್ಲಿ ಯಾವ ರೀತಿ ಮೊದಲಿಂದ ಮಾಡ್ಕೊಂಬರ್ತಾಯಿದ್ರು ಅದು ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಊರಿನ ಎಲ್ಲ ಲೀಡರ್ಸ್ಗೂ, ಯಾರ್ಯಾರು ಲೀಡರ್ಸ್ ಹಿಂದೆ ದೂರದಿಂದ ನೋಡ್ತಾ ಇದ್ದಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಏನು ಜಸ್ಟಿಫಿಕೇಷನ್ ಮಾಡಬೇಕು, ಏನು ನ್ಯಾಯ ಇದೆ ಅದು ಮಾತಾಡಬೇಕು, ಏನು ನಿಜಾಂಶ ಇದೆ ಅದು ಮಾತಾಡಬೇಕು. ಯಾವುದು ಎಲ್ಲೋ ಏನೋ ಡಿಸ್ಕಷನ್ಸ್ ಮಾಡಿಕೊಂಡ್ರೆ ದಟ್ ಇಸ್ ಔಟ್ ಆಫ್ ರೆಕಾರ್ಡ್. ನಮ್ಮ ಊರಿಗೆ ಸಂಬಂಧವಿಲ್ಲ ಅದು. ಆಚೆ ಕಡೆ ವಿಚಾರಗಳು ನೀವು ಆಚೆ ಪ್ರೆಸ್ಸಲ್ಲಿ ನೀವೇನು ಮಾತಾಡ್ಕೊತೀರೋ ದಟ್ ಇಸ್ ಡಿಫ್ರೆಂಟ್. ಅವ್ರ ಪರ್ಸ್ನಾಲಿಟಿ, ಅವ್ರ ಪರ್ಸ್ನಲ್ ವರ್ಚಸ್ ಇಂಪ್ರೂವ್ ಮಾಡೋಕ್ಕೆ ಅವ್ರು ಏನೋ ಮಾಡ್ಕೊಳ್ಳಿ. ಊರಲ್ಲಿ ನಡೆದಾಗ ಇದು ಊರದ್ದು ಹಾಡು, ಊರದ್ದು ಹಬ್ಬ. ಇದು ಯಾವುದೇ ಜಾತಿ ಅಂತಲ್ಲ. ಇಲ್ಲಿ ಒಕ್ಕಲಿಗರ ಸಂಘದ್ದು ಅವ್ರದ್ದೇ ಅಂತಲ್ಲ, ಎಲ್ಲ ನಮ್ಮದು. ಎಲ್ಲರೂ ಹಿಂದೆ ದಿವಂಗತ PG ಅಶ್ವತ್ಥಪ್ಪನವರಿದ್ದರು. ಒಟ್ಟಿನಲ್ಲಿ ನಿನ್ನೆ ನಡೆದಿರುವ ಘಟನೆಯನ್ನ ಎಲ್ಲ ಸಮುದಾಯಗಳು ಮುಕ್ತ ಕಂಠದಿಂದ ಖಂಡಿಸಿದ್ದ. ಇಂತಹ ಘಟನೆಗಳಿಗೆ ಕಾರಣ ಏನೇ ಇರಲಿ, ಇದರಿಂದ ಚಿಕ್ಕಬಳ್ಳಾಪುರದ ಘನತೆಗೆ ಧಕ್ಕೆಯಾಗಲಿದೆ. ಹಾಗಾಗಿ ಇನ್ನು ಮುಂದಾದರೂ ಇಂತಹ ಘಟನೆಗಳು ಪುನರಾವರ್ತನೆಯಾಗದ ಈ ವಿಚಾರವನ್ನ ಇಲ್ಲಿಗೆ ಕೈಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ಪಂಚಾಯಿತಿ EO ಎಸ್ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ಪಂಚಾಯಿತಿ EO ಎಸ್ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತ ಪೋಲಿಯೋ ಮುಕ್ತವಾಗಿದ್ದರೂ ಸುತ್ತಮುತ್ತಲಿನ ದೇಶಗಳಲ್ಲಿ ಇನ್ನೂ ಪ್ರಕರಣಗಳು ಕಂಡುಬಂದಿರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಮುಂದುವರಿಸಲಾಗುತ್ತಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹೇಳಿದರು. ಇದೊಂದು ವೈರಸ್ ಕಾಯಿಲೆಯಾಗಿದೆ. ನೀರಿನಿಂದ ಮತ್ತು ಆಹಾರ ಪದಾರ್ಥಗಳ ಸೇವನೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ.
ಇದಕ್ಕೆ ಚಿಕಿತ್ಸೆಯಾಗಿ ಪೋಲಿಯೋ ಡ್ರಾಪ್ಸ್ ಹಾಕಲಾಗುತ್ತಿದೆ. ಇಡೀ ದೇಶದಾದ್ಯಂತ ಒಂದೇ ದಿನ ಅಭಿಯಾನವಾಗಿ ಕೈಗೊಳ್ಳಲಾಗ್ತಿದೆ. ಹಿಂದಿನ ವರ್ಷಗಳಲ್ಲಿ ವರ್ಷಕ್ಕೆ 2 ಬಾರಿ ಅಭಿಯಾನವನ್ನ ಕೈಗೊಳ್ಳಲಾಗುತ್ತಿತ್ತು. ಈಗ ವರ್ಷಕ್ಕೆ ಒಮ್ಮೆ ಮಾತ್ರ ಕೈಗೊಳ್ಳಲಾಗುತ್ತಿದೆ ಎಂದರು. ಹರ್ಡ್ ಇಮ್ಯುನಿಟಿ ಅಂತಂದರೆ ಏನು ನಾರ್ಮಲ್ ವೈರಸ್ ಅಂದರೆ ಡಿಸೀಸ್ ಡೆವಲಪ್ ಮಾಡದೇ ಇರೋವಂಥ ವೈರಸ್ಸು ಎನ್ವಿರಾನ್ಮೆಂಟಲ್ಲಿ ಹರಡ್ಕೊಂಡು ವೈಲ್ಡ್ ವೈರಸ್ ಏನಿದೆ ಡಿಸೀಸು ಬರೋವಂಥ ವೈರಸ್ಸನ್ನು ಸಪ್ರೆಸ್ ಮಾಡುತ್ತೆ. ಸೊ ಹರ್ಡ್ ಇಮ್ಯುನಿಟಿ ಇಡೀ ಕಮ್ಯುನಿಟಿಯಲ್ಲಿ ಡೆವಲಪ್ ಆಗಲಿ ಅಂತ ನಾವು ಇದು ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅಂತ ನಾವು ಪ್ರತಿ ವರ್ಷ ಮಾಡ್ಕೊಬರ್ತಾ ಇದ್ವಿ. ಹಿಂದಿನ ದಿನಗಳಲ್ಲಿ ವರ್ಷದಲ್ಲಿ 2 ರೌಂಡ್ ನಡೀತಾ ಇತ್ತು, ಈಗ ಬರೀ 1 ರೌಂಡ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ಕವರ್ ಮಾಡೋದು 0 ಇಂದ 5 ವರ್ಷದ ಮಕ್ಕಳನ್ನ. ಸೊ ನಮ್ಮ ತಾಲೂಕಲ್ಲಿರೋದು 19,000 ಚಿಲ್ಲರೆ ನಮ್ಮಲ್ಲಿ ಮಕ್ಕಳು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು 3 ದಿನದ ಕಾರ್ಯಕ್ರಮ ರೂರಲಲ್ಲಿ ಮಾಡ್ತೀವಿ, 4 ದಿನ ಕಾರ್ಯಕ್ರಮನ ಅರ್ಬನ್ ಪ್ರದೇಶದಲ್ಲಿ ಮಾಡ್ತೀವಿ. ನಗರ ಹಾಗೂ ತಾಲೂಕಿನ ಎಲ್ಲ ಪೋಷಕರು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ 3 ದಿನಗಳ ಒಳಗೆ ಮನೆಗೆ ಬರುವ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಂದ ಲಸಿಕೆ ಹಾಕಿಸಿಕೊಳ್ಳಬೇಕು. ಪೋಲಿಯೋ ಮುಕ್ತ ರಾಷ್ಟ್ರದ ಗುರಿ ಯಶಸ್ವಿಯಾಗಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿದೆ. 1 ದಿನ ಬೂತ್ಗಳಲ್ಲಿ ಹಾಗೂ 3 ದಿನ ಮನೆಗೂ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮಾತನಾಡಿ, ನಗರ ಪ್ರದೇಶದಲ್ಲಿ 4 ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 3 ದಿನಗಳ ಕಾರ್ಯಕ್ರಮ ನಡೆಯಲಿದೆ. ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ 19,870 ಇದ್ದು ನಗರದಲ್ಲಿ 5,976, ಗ್ರಾಮೀಣ ಪ್ರದೇಶದಲ್ಲಿ 13,894. ಅದರಲ್ಲಿ ಅವರ ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಒಟ್ಟು ಬೂತ್ಗಳು 146, ನಗರದಲ್ಲಿ 37, ಗ್ರಾಮೀಣ ಭಾಗದಲ್ಲಿ 110 ಲಸಿಕೆ ಹಾಕುವ ಬೂತ್ಗಳಿದ್ದು ಅದರಲ್ಲಿ ಲಸಿಕೆ ಹಾಕುವ ಕಾರ್ಯಕರ್ತರು 598 ಜನ ಇದ್ದಾರೆ ಎಂದರು. ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ, ಅವರು ಪಲ್ಸ್ ಪೋಲಿಯೋ ಕಾರ್ಯಕರ್ತೆಯರು ಮನೆಗೂ ಭೇಟಿ ನೀಡ್ತಾರೆ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೇ, ಪೋಲಿಯೋ ಲಸಿಕೆ ಹಾಕಿಸಿದ್ದಾರೆಯೇ ಎಂದು ಪರಿಶೀಲಿಸುತ್ತಾರೆ. ಇನ್ನು ಯಾರಾದರೂ ಮಕ್ಕಳು ಲಸಿಕೆ ಹಾಕಿಸಿಕೊಳ್ಳದಿರುವುದು ಕಂಡುಬಂದರೆ ಅವರ ಮನೆಯಲ್ಲೇ ಲಸಿಕೆ ಹಾಕುತ್ತಾರೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಪಾವಗಡ ತಾಲೂಕಿನ ಸೇವಾಲಾಲ್ ಪುರತಾಂಡದಲ್ಲಿ ಕಲುಷಿತ ನೀರು ಸೇವನೆಯಿಂದಾಗಿ ದಿಢೀರನೆ ವಾಂತಿ ಭೇದಿ ಪ್ರಕರಣಗಳು ಉಲ್ಬಣಗೊಂಡಿದ್ದು, ಸುಮಾರು 60ಕ್ಕೂ ಹೆಚ್ಚು ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿದೆ. ಈ ಪೈಕಿ ತೀವ್ರ ಅಸ್ವಸ್ಥರಾಗಿ ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಲು ಶಾಸಕ HY ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಪಾವಗಡ ತಾಲೂಕಿನ ಸೇವಾಲಾಲ್ಪುರ ತಾಂಡಾದಲ್ಲಿ ಕಲುಷಿತ ನೀರು ಸೇವನೆಯಿಂದಾಗಿ ದಿಢೀರನೆ ವಾಂತಿ ಭೇದಿ ಪ್ರಕರಣಗಳು ಉಲ್ಬಣಗೊಂಡಿದ್ದು, ಸುಮಾರು 60ಕ್ಕೂ ಹೆಚ್ಚು ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿದೆ. ಪಾವಗಡ ಆಸ್ಪತ್ರೆ ವಾರ್ಡುಗಳಿಗೆ ಭೇಟಿ ನೀಡಿದ ಶಾಸಕರಿಗೆ ರೋಗಿಗಳು ಮತ್ತು ಅವರ ಸಂಬಂಧಿಕರು ಆಸ್ಪತ್ರೆಯಲ್ಲಿನ ಸ್ವಚ್ಛತೆಯ ಕೊರತೆ ಹಾಗೂ ಸೂಕ್ತ ಚಿಕಿತ್ಸೆ ಸಿಗದಿರುವ ಬಗ್ಗೆ ಅಳಲು ತೋಡಿಕೊಂಡರು. ರೋಗಿಗಳ ದೂರಿಗೆ ತಕ್ಷಣ ಸ್ಪಂದಿಸಿದ ಶಾಸಕರು ಸ್ಥಳದಲ್ಲಿದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ನಾಯಕ ಹಾಗೂ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಅವರನ್ನ ತರಾಟೆಗೆ ತೆಗೆದುಕೊಂಡರು. ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ತಕ್ಷಣ ಗುಣಮಟ್ಟದ ಚಿಕಿತ್ಸೆ ಹಾಗೂ ಆಸ್ಪತ್ರೆಯಲ್ಲಿ ಕಟ್ಟುನಿಟ್ಟಿನ ಸ್ವಚ್ಛತೆ ಕಾಪಾಡಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು. ಪ್ರಸ್ತುತ ಆಸ್ಪತ್ರೆಯಲ್ಲಿ 20 ರಿಂದ 25 ರೋಗಿಗಳು ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದು, ಶಾಸಕರು ಪ್ರತಿಯೊಬ್ಬರ ಬಳಿಗೂ ತೆರಳಿ ಧೈರ್ಯ ತುಂಬಿದ್ರು. ಅಲ್ಲದೆ ರೋಗಿಗಳಿಗೆ ಎಳೆನೀರು ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿದ್ರು. ಅಗತ್ಯ ಬಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲು ಸೂಕ್ತ ಆಂಬ್ಯುಲೆನ್ಸ್ ಹಾಗೂ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ತದನಂತರ ಶಾಸಕರು ಪ್ರಕರಣದ ಮೂಲ ತಿಳಿಯಲು ಸೇವಾಲಾಲ್ಪುರ ತಾಂಡಕ್ಕೂ ಭೇಟಿ ನೀಡಿದ್ರು. ಅದಕ್ಕೆ ವೆಂಕಟೇಶ್ ಫೋನ್ ಮಾಡಿದ, ನನಗೂ ಹಂಗೆ ಆಗೈತಣ್ಣ ಅಂತ. ಪಾಯ್ಸನ್ ಆಗಿದೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಚಿಂತಾಮಣಿ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯ ಕೋನಪಲ್ಲಿ ಗೇಟ್ ಬಳಿ ಭಾನುವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ನಡೆದಿದೆ. ಲಾರಿ ಮತ್ತು ಬೈಕ್ ನಡುವೆ ನಡೆದ ಡಿಕ್ಕಿಯಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಚಿಂತಾಮಣಿ ಟು ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯ ಕೋನಪಲ್ಲಿ ಗೇಟ್ ಬಳಿ ಭಾನುವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ನಡೆದಿದೆ. ಲಾರಿ ಮತ್ತು ಬೈಕ್ ನಡುವೆ ನಡೆದ ಡಿಕ್ಕಿಯಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಡಾವಣೆ ನಿವಾಸಿ 27 ವರ್ಷದ KV ಭಾಗ್ಯಲಕ್ಷ್ಮಿ ಮೃತಪಟ್ಟ ಮಹಿಳೆಯಾಗಿದ್ದು, ಇವರು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಬಟ್ಟೆ ವ್ಯಾಪಾರಿಯಾಗಿದ್ದ ಭಾಗ್ಯಲಕ್ಷ್ಮಿಯವರು ಎಂದಿನಂತೆ ವ್ಯಾಪಾರಕ್ಕಾಗಿ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಗ್ರಾಮಕ್ಕೆ ತೆರಳಿದ್ರು.
ಅಲ್ಲಿ ತಮ್ಮ ಬಟ್ಟೆ ವ್ಯಾಪಾರ ಮುಗಿಸಿಕೊಂಡು ಟಿವಿಎಸ್ ವಾಹನದಲ್ಲಿ ಕೋನಪಲ್ಲಿ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಬರುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಈ ವೇಳೆ ಚಿಂತಾಮಣಿಯಿಂದ ಶಿಡ್ಲಘಟ್ಟ ಕಡೆಗೆ ವೇಗವಾಗಿ ಹೊರಟಿದ್ದ ಲಾರಿ ಇವರ ದ್ವಿಚಕ್ರ ವಾಹನಕ್ಕೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಭಾಗ್ಯಲಕ್ಷ್ಮಿ ಅವರು ವಾಹನದಿಂದ ರಸ್ತೆಗೆ ಉರುಳಿ ಬಿದ್ದಿದ್ದಾರೆ. ದುರಾದೃಷ್ಟವಶಾತ್ ಚಲಿಸುತ್ತಿದ್ದ ಲಾರಿಯ ಹಿಂಭಾಗದ ಚಕ್ರ ಇವರ ತಲೆಯ ಮೇಲೆ ಹರಿದ ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಕ್ಕೀಡಾದ ಲಾರಿ ಹಾಗೂ ದ್ವಿಚಕ್ರ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಪೋಲಿಯೋ ಮುಕ್ತ ಭಾರತ ಮತ್ತು ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಲು ಪೋಷಕರು ಸಹಕರಿಸಬೇಕೆಂದು ಶಾಸಕ ಮೇಲೂರು ರವಿಕುಮಾರ್ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಆನೂರು ಹುಣಸೇನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ರವಿಕುಮಾರ್, ತಾಲೂಕಿನಲ್ಲಿ 5 ವರ್ಷದ ಒಳಗಿನ 20,755 ಮಕ್ಕಳನ್ನ ಗುರುತಿಸಲಾಗಿದ್ದು ಅವರಿಗೆ ಕಡ್ಡಾಯವಾಗಿ ಪೋಷಕರು 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಮಕ್ಕಳ ಆರೋಗ್ಯ ಕಾಪಾಡುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಲು ಸಹಕರಿಸಬೇಕೆಂದು ವಿನಂತಿಸಿದರು. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 20,750 ಜನ ಮಕ್ಕಳು 1 ವರ್ಷದಿಂದ 5 ವರ್ಷ ತನಕ ಇರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರಿಗೂ ಈ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಈ ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ನೀವು ಗಳಿಸುವ ಜ್ಞಾನವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯಾಭ್ಯಾಸವನ್ನ ಶ್ರದ್ಧೆ, ಶಿಸ್ತು ಮತ್ತು ಪರಿಶ್ರಮದಿಂದ ಮುಂದುವರಿಸುವ ಮೂಲಕ ಉಜ್ವಲ ಭವಿಷ್ಯತನ್ನ ರೂಪಿಸಿಕೊಳ್ಳಬೇಕು ಎಂದು ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಕರೆ ನೀಡಿದರು. ಗೌರಿಬಿದನೂರು ನಗರದ ಬಸವೇಶ್ವರ ಸಮುದಾಯ ಭವನದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಆಶೀರ್ವಚನ ನೀಡಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಪ್ರತಿಭಾ ಪುರಸ್ಕಾರ ಕೇವಲ ಪ್ರಶಸ್ತಿಯಲ್ಲ, ಅದು ನಿಮ್ಮ ಮುಂದಿನ ಸಾಧನೆಗಳಿಗೆ ಸ್ಫೂರ್ತಿ ನೀಡುವ ಗೌರವವಾಗಿದೆ. ಈ ಗೌರವವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲಿದೆ. ಉಚಿತ ವಿದ್ಯಾರ್ಥಿ ನಿಲಯಗಳು ಸಮಾಜದ ಅನೇಕ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಕೇಂದ್ರಗಳಾಗಿವೆ. ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಒಂದಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದರು. 10ನೇ ತರಗತಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಿದ್ದೇನೆ. ದ್ವಿತೀಯ ಪಿಯುಸಿನಲ್ಲಿ ನಾನು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಿಕೊಂಡಿದ್ದೇನೆ ಅಂತ ಇಲ್ಲಿಗೆ ನಿಮ್ಮ ಸಾಧನೆ ನಿಲ್ಲಬಾರದು. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಡೋಂಟ್ ಟೇಕ್ ರೆಸ್ಟ್ ಆಫ್ಟರ್ ಯುವರ್ ಫಸ್ಟ್ ವಿಕ್ಟರಿ ಅಂತಕ್ಕಂಥ ಮಾತನ್ನು. ಅಂದ್ರೆ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕುರಿತೇ ಹೇಳಿರುವಂತ ಮಾತು ಇದು. ಡೋಂಟ್ ಟೇಕ್ ರೆಸ್ಟ್ ಆಫ್ಟರ್ ಯುವರ್ ಫಸ್ಟ್ ವಿಕ್ಟರಿ ಬಿಕಾಸ್ ಇಫ್ ಯು ಫೇಲ್ ಇನ್ ಸೆಕೆಂಡ್, ಮೋರ್ ಲಿಪ್ಸ್ ಆರ್ ವೇಟಿಂಗ್ ಟು ಸೇ ದಟ್ ಯುವರ್ ಫಸ್ಟ್ ವಿಕ್ಟರಿ ವಾಸ್ ಜಸ್ಟ್ ಲಕ್ ಅಂತಕ್ಕಂಥ ಮಾತು ಹೇಳಿಬಿಡ್ತಾರೆ. ನೋಡಿ, ಅಬ್ದುಲ್ ಕಲಾಂ ಅವರು ನಿರಂತರವಾಗಿರ್ತಕ್ಕಂಥ ಸಾಧನೆನೇ ನಮಗೆ ಮುಖ್ಯ ಆಶಯ ಆಗಿರಬೇಕು. ಇವತ್ತು ಗಳಿಸಿರುವಂತ ಅಂಕ ನಾಳೆ ದಿನ ಅಂಕಗಳನ್ನ ಮೀರಿಸುವಂತ ಇನ್ನೊಂದು ಅಂಕ ಬರಬಹುದು. ಯಾವಾಗ ಅದು ಮೀರಿಸುವಂತ ಕೆಲಸ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿನ್ನ ಪರಿಶ್ರಮದ ಕೊರತೆ ಎದ್ದು ಕಾಣುತ್ತೆ. ಅದಕ್ಕೆ ಡೋಂಟ್ ಟೇಕ್ ರೆಸ್ಟ್ ಆಫ್ಟರ್ ಫಸ್ಟ್ ವಿಕ್ಟರಿ ಅಂತ ಹೇಳಿರೋದು. ನೀವು ಇನ್ನ ಏನಾಗ್ಬೇಕು ಅಂತಂದ್ರೆ ನಾನು ಗೆದ್ದೆ ಅಂತಕ್ಕಂಥ ಭಾವನೆ ಬರಬಾರದು. ನಾನು ಇನ್ನೂ ಇದರ ಮೊದಲ ಮೆಟ್ಟಿಲನ್ನ ಹತ್ತುತ್ತಾ ಇದ್ದೀನಿ, ಇನ್ನೂ ಅನೇಕ ಮೆಟ್ಟಿಲುಗಳಿದ್ದಾವೆ, ಸಾಧನೆಯ ಮೆಟ್ಟುಗಳು, ಅದನ್ನ ಮೆಟ್ಟಿ ನಿಲ್ಲಬೇಕು. ಸಮಾಜ
ತನ್ನನ್ನು ಗುರುತಿಸುವಂತಹ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥ ಆಶಯವನ್ನ ನೀವೆಲ್ಲ ಇಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಮುಂದಿನ ವಿದ್ಯಾಭ್ಯಾಸದ ಕಡೆಗೆ ನೀವು ಗಮನವನ್ನ ಹರಿಸಬೇಕಾಗಿರುವಂತಹದ್ದು. ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯದ ಹಿರಿಯ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಸಿ ವಿಶ್ವೇಶ್ವರಯ್ಯ ಮಾತನಾಡಿ, ಪೋಷಕರು, ಶಿಕ್ಷಕರು ಮತ್ತು ಸಮಾಜದ ವಿಶ್ವಾಸಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನ ಹೊಂದಿ ಅದನ್ನು ಸಾಧಿಸುವ ದೃಢ ಸಂಕಲ್ಪ ಮಾಡಬೇಕು. ಈ ನಿಟ್ಟಿನಲ್ಲಿ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತಿಭಾ ಪುರಸ್ಕಾರದ ಮೂಲಕ ಪ್ರೋತ್ಸಾಹಿಸುತ್ತಿರುವುದಾಗಿ ತಿಳಿಸಿದರು. ಮಹಾಸಭಾ ತಾಲೂಕು ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ಇಂದಿನ ಸಾಧನೆಯಲ್ಲೇ ತೃಪ್ತಿ ಪಡೆದ ಇನ್ನಷ್ಟು ಉನ್ನತ ಗುರಿಗಳನ್ನು ಹೊಂದಬೇಕು. ಪ್ರತಿಭೆಗೆ ನಿರಂತರ ಪರಿಶ್ರಮ ಮತ್ತು ಶಿಸ್ತು ಸೇರಿಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ. ಶಿಕ್ಷಣವು ವ್ಯಕ್ತಿಯ ಬದುಕನ್ನು ರೂಪಿಸುವ ಶಕ್ತಿಯಾಗಿದೆ. ಪೋಷಕರು ಹಾಗೂ ಶಿಕ್ಷಕರ ತ್ಯಾಗವನ್ನು ಗೌರವಿಸಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೆಂಪೇಗೌಡರ ದೂರದೃಷ್ಟಿ, ಉತ್ತಮ ಆಡಳಿತ ಹಾಗೂ ಭವಿಷ್ಯದ ಕನಸನ್ನು ಕಂಡು ನಿರ್ಮಿಸಿದ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದಲ್ಲಿ ಆಯೋಜಿಸಿದ್ದ ಕೆಂಪೇಗೌಡರ 517ನೇ ಜಯಂತಿಯ ಪ್ರಯುಕ್ತ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ನಗರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ರಸ್ತೆಗಳಲ್ಲೂ ಕಿಕ್ಕಿರಿದು ಜನ ಸೇರಿದ್ರು. ನಗರದ ಪ್ರವಾಸಿ ಮಂದಿರದ ಬಳಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಕೆಂಪೇಗೌಡರ ಭಾವಚಿತ್ರಗಳನ್ನು ಹೊತ್ತ ಬೆಳ್ಳಿ ಕುದುರೆ ಸಾರೋಟುಗಳು, ಕುದುರೆ ಸವಾರಿ, ಎತ್ತಿನ ಗಾಡಿಗಳು, ಸಾರಿಗೆ ಸಂಸ್ಥೆಯ ಬಸ್ ಸೇರಿದಂತೆ ನೂರಾರು ವಾಹನಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ವು. ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಇತಿಹಾಸದ ಪುಟಗಳಲ್ಲಿ ಸೇರಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಸ್ಮರಣೆಯಾಗಿದೆ. ಮೆಟ್ರೋ, ರಿಂಗ್ ರೋಡ್ಗಳು, ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರು ಬೆಳೆಯುತ್ತಿರುವುದಕ್ಕೆ ಆಧಾರವಾಗಿವೆ. ಸಮಾಜದ ವಿವಿಧ ಸಮುದಾಯಗಳ ದಾರ್ಶನಿಕರು, ಸಾಧಕರ ಬಗ್ಗೆ ಎಲ್ಲ ಸಮುದಾಯಗಳ ಮುಂದಿನ ಪೀಳಿಗೆಯ ಜನರಿಗೆ ತಿಳಿಸಿಕೊಡಬೇಕು. ಅವರನ್ನು ಸ್ಮರಿಸಿ ಗೌರವಿಸುವುದು, ಅವರ ತತ್ವ, ನೀತಿ, ನಿಯಮಗಳು, ಮಾರ್ಗದರ್ಶನವನ್ನು ಪಾಲನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರ ಜಯಂತಿಗಳನ್ನು ಆಚರಿಸಲು ಅನುದಾನವನ್ನು ನೀಡುತ್ತಿದೆ. ಆರಂಭದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸುತ್ತಿದ್ದ ಜಯಂತಿಗಳು ಇತ್ತೀಚೆಗೆ ಕ್ಷೀಣಿಸಿವೆ. ಒಂದೊಂದು ಸಮುದಾಯಗಳಿಗೆ ಜಯಂತಿಗಳನ್ನು ಸೀಮಿತಗೊಳಿಸುತ್ತಿರುವುದು ವಿಷಾದನೀಯ ಎಂದರು. ಜಾತಿಗೆ ಸೀಮಿತವಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಸಮಾಜ ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾಷಾ, ಜಾತಿ, ವ್ಯವಸ್ಥೆ ಇವೆಲ್ಲದರ ನಡುವೆ ಒಂದು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭವ್ಯ ಭಾರತವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಆಯೋಜನೆ ಮಾಡ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಇದು ನಮಗೆ ಸಂಬಂಧ ಇಲ್ಲ, ಅದು ಅವ್ರಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಉದ್ದೇಶ ಅಲ್ಲ. ಇವತ್ತು ಆ ರೀತಿ ಸಮಾಜವನ್ನ ಬೇರ್ಪಡಿಸ್ತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ಸಮಾಜವನ್ನ ಇವತ್ತು ಸಾಧಕರ ರೂಪದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ, ಪಾಶ್ಚಾತ್ಯ ಏನೋ ಆ ಒಂದು ಪ್ರಭಾವಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ. ಅದರಿಂದ ನಮ್ಮ ಮಕ್ಕಳು ಇವತ್ತು ಪ್ರಭಾವಿತರಾಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಸಾಧಕರ ಜಯಂತಿಗಳನ್ನ ಆಚರಣೆ ಮಾಡುವಂತ ಒಂದು ಕೆಲಸವನ್ನ ಇವತ್ತು ಎಲ್ಲ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಕೋನಪರೆಡ್ಡಿ ಮಾತನಾಡಿ, ಸಮಾಜದಲ್ಲಿ ಒಂದೊಂದು ಜನಾಂಗದಲ್ಲಿ ಒಬ್ಬೊಬ್ಬ ಮಹಾನ್ ಪುರುಷರು ಜನ್ಮ ತಾಳಿದ್ದಾರೆ. ಕೆಂಪೇಗೌಡರು, ವಾಲ್ಮೀಕಿ, ಅಂಬೇಡ್ಕರ್ ಅವರು, ಬಸವಣ್ಣ ಮುಂತಾದ ಅನೇಕ ಮಹಾನ್ ವ್ಯಕ್ತಿಗಳಿದ್ರ. ಅವರು ಯಾವುದೇ ಒಂದು ಕುಲಕ್ಕೆ ಸೀಮಿತರಾಗದೆ ಸಮಾಜಕ್ಕೆ ಸೀಮಿತರಾಗಿದ್ದರ. ಆ ಸಾಧಕರ ಗುಣಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೂ ಮತ್ತು ಸಮಾಜಕ್ಕೂ ಒಳಿತಾಗುತ್ತದೆ ಎಂದರ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಲೀಸ್ಗೆ ಪಡೆದಿದ್ದ ಜಮೀನಿನ ವಿಚಾರವಾಗಿ ರೈತ ವಿನೋದ್ ಎಂಬಾತನ ಮೇಲೆ ಪಿಸ್ತೂಲ್ನಿಂದ ಹಲ್ಲೆ ನಡೆಸಿ ಗಾಳಿಯಲ್ಲಿ ಹಲವು ಸುತ್ತು ಗುಂಡು ಹಾರಿಸಿ ಜೀವ ಬೆದರಿಕೆ ಹಾಕಿರುವ ಆರೋಪದಡಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಲೀಸಿಗೆ ಪಡೆದಿದ್ದ ಜಮೀನಿನ ವಿಚಾರವಾಗಿ ರೈತ ವಿನೋದ್ ಎಂಬಾತನ ಮೇಲೆ ಪಿಸ್ತೂಲಿನಿಂದ ಹಲ್ಲೆ ನಡೆಸಿ ಗಾಳಿಯಲ್ಲಿ ಹಲವು ಸುತ್ತು ಗುಂಡು ಹಾರಿಸಿ ಜೀವ ಬೆದರಿಕೆ ಹಾಕಿರುವ ಆರೋಪದಡಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೂನ್ 27ರ ರಾತ್ರಿ ಕ್ಯಾಪ್ಸಿಕಂ ಬೆಳೆ ಸಾಗಾಟ ಮುಗಿಸಿ ತೋಟದ ಕಾರ್ಮಿಕರಿಗೆ ಊಟ ತೆಗೆದುಕೊಂಡು ಬೊಲೆರೋ ಪಿಕಪ್ ವಾಹನದಲ್ಲಿ ತೋಟದತ್ತ ತೆರಳುತ್ತಿದ್ದ ವೇಳೆ ಹೊನ್ನಘಟ್ಟ ಗ್ರಾಮದ ನರಸಿಂಹಮೂರ್ತಿ ಎಂಬಾತ ವಾಹನದಲ್ಲಿದ್ದ ರೈತ ವಿನೋದ್ನನ್ನು ಅಡ್ಡಗಟ್ಟಿದ್ದಾನೆ. ವಾಹನ ನಿಲ್ಲಿಸಿದ ಬಳಿಕ ನೀನು ಯಾರು, ಇಲ್ಲಿ ಏಕೆ ಬಂದಿದ್ದೀಯಾ ಎಂದು ಪ್ರಶ್ನಿಸಿದ ಆರೋಪಿ ಜಮೀನು ಲೀಸು ಪಡೆದಿರುವ ವಿಚಾರ ತಿಳಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪಿಸ್ತೂಲಿನಿಂದ ಬಾಯಿಗೆ ಹೊಡೆದ ಪರಿಣಾಮ ದೂರುದಾರರ ಒಂದು ಹಲ್ಲು ಕಿತ್ತು ಬಿದ್ದಿದೆ. ನಂತರ ಆರೋಪಿ ನರಸಿಂಹಮೂರ್ತಿ ಪಿಸ್ತೂಲ್ ಲೋಡ್ ಮಾಡಲು ಮುಂದಾದಾಗ ದೂರುದಾರರು ವಾಹನ ಚಲಾಯಿಸಿಕೊಂಡು ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಈ ವೇಳೆ ಆರೋಪಿ ಗಾಳಿಯಲ್ಲಿ ಹಾಗೂ ವಾಹನ ತೆರಳುತ್ತಿದ್ದ ದಿಕ್ಕಿನಲ್ಲಿ ಸುಮಾರು 7ರಿಂದ 8 ಸುತ್ತು ಗುಂಡು ಹಾರಿಸಿದ್ದಾನೆ. ಸುಮಾರು 1.5 ವರ್ಷಗಳಿಂದ ವಿನೋದ್ ಹೊನ್ನಘಟ್ಟ ಗ್ರಾಮದಲ್ಲಿ ಜಮೀನನ್ನು 3 ವರ್ಷಗಳ ಲೀಸ್ಗೆ ಪಡೆದು ಕ್ಯಾಪ್ಸಿಕಂ ಬೆಲೆ ಬೆಳೆಯುತ್ತಿದ್ರು. ಜಮೀನಿನಲ್ಲಿ ಮಾಲೀಕ ಹಾಗೂ ಆರೋಪಿ ನರಸಿಂಹಮೂರ್ತಿ ನಡುವೆ ಹಿಂದಿನಿಂದಲೂ ವೈಮನಸ್ಸು ಇದ್ದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಘಟನೆಯಾದ ತಕ್ಷಣ ರಾತ್ರಿ 10:27 ಗಂಟೆಗೆ ದೂರುದಾರರು ತುರ್ತು ಸೇವೆ 112ಕ್ಕೆ ಕರೆ ಮಾಡಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಬಳಿಕ ಆರೋಪಿಯ ಬಳಿ ಇದ್ದ ಪಿಸ್ತೂಲ್ ವಶಪಡಿಸಿಕೊಂಡು ಠಾಣೆಗೆ ಕರೆತಂದಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಅಡ್ಡಗಟ್ಟಿ ಜೀವ ಬೆದರಿಕೆ ಒಡ್ಡುವುದು, ಪಿಸ್ತೂಲ್ನಿಂದ ಹಲ್ಲೆ ನಡೆಸುವುದು ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪಗಳಲ್ಲಿ ಹೊನ್ನಘಟ್ಟ ಗ್ರಾಮದ ನರಸಿಂಹಮೂರ್ತಿ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಗ್ರಾಮಾಂತರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಡೈಲಿ ಓಡಾಡ್ತೀನಿ ತೋಟದ ಕಡೆ. ಬೆಳಗ್ಗೆ ಹೊತ್ತು ಕರೆಂಟ್ ಇರಲ್ಲ, ಹಂಗಾಗಿ ನೈಟ್ ಹೊತ್ತು ನೀರು ಬಿಡ ಅಂತ ಓಡಾಡ್ತಾ ಇರ್ತೀನಿ. ಯಾವತ್ತು ಅವರು ನನ್ನ ಮಾತಾಡ್ಸಿಲ್ಲ, 1.5 ವರ್ಷ ನಾನು ಅವ್ರನ್ನ ಮಾತಾಡ್ಸಿಲ್ಲ. ಆಕಸ್ಮಿಕವಾಗಿ ಇಲ್ಲಿ ಬರಬೇಕಾದ್ರೆ ಇದೇ ರಸ್ತೆಯಲ್ಲಿ ಇಲ್ಲಿ ಅಡ್ಡ ಹಾಕಿ ಗನ್ ಎತ್ಕೊಂಡ್ಬಿಟ್ಟು ಅಡ್ಡ ಹಾಕಿದ್ರು ಸರ್. ಅವತ್ತೇ ಒಂದು ಸ್ವಲ್ಪ ಭಯ ಆಯಿತು. ಮಾತಾಡ್ತಾನೆ ಗನ್ನಲ್ಲಿ ಒಂದು ಪಂಚ್ ಮಾಡಿದ್ರು. ಅವ್ರವ್ರ ಜಮೀನು ವಿಚಾರ ಏನಿದೆಯೋ ನನಗೆ ಗೊತ್ತಿಲ್ಲ ಸರ್. ನಾನು ಇಲ್ಲಿ ಮಾಡ್ತಾ ಇರೋದು ಲೀಸಿಗೆ ತೊಗೊಂಡು ಮಾಡ್ತಾ ಇರೋದು. ಇವತ್ತು ಗಂಟೆ ಅವ್ರು ನಾನು ಮಾತಾಡ್ತಾ ಇಲ್ಲ, ನಾನು ಅವ್ರನ್ನ ಮಾತಾಡ್ಸಿಲ್ಲ. ಮಾತಾಡ್ತಾನೆ ಇಲ್ಲಿ ಒಂದು ಪಂಚ್ ಮಾಡಿದ್ರು. ಅಲ್ಲಿ ಕಟ್ಟಾಯಿತು. ಅಲ್ಲಿ ಕಟ್ಟಾಗಿ ಭಯ ಆಗಿತ್ತು, ನಾನು ಗನ್ನಲ್ಲಿ ಆಗಿದ್ದು ಭಯ ಆಗಿತ್ತು. ಮುಂದೆ ಹೊರಟೋದೆ ಸರ್. ಮುಂದೆ ಹೋಗ್ಬಿಟ್ಟು 112ಕ್ಕೆ ಫೋನ್ ಮಾಡಿದ್ದೆ. ನನಗೆ ಇನ್ನೂ 2 ಹಿಂದಿ ಲೇಬರ್ಸ್ ಇದ್ದಾರೆ, ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಗನ್ನಲ್ಲಿ ಕೇಸ್ ಮಾಡಿದ್ದೀನಿ ಸರ್. ವೈಯಕ್ತಿಕ ನಮಗೂ ಅವ್ರಿಗೆ ಏನಿಲ್ಲ ಸರ್. ಅವ್ರ ಮುಖಾಮುಖಿ ಭೇಟಿಯಾಗಿದ್ದು ನೆನ್ನೆ ಫಸ್ಟ್ ಟೈಮ್. ನಿಜ ಇಲ್ಲ ಸರ್. CC ಕ್ಯಾಮ್ರಾಸ್ ಅವರೇ ಹಾಕ್ಕೊಂಡಿದ್ದಾರೆ. ನಾನು ಒಂದು ದಿವಸಕ್ಕೂ ಕಾಂಪೌಂಡ್ ಟಚ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಗಾಳಿಗೋ ಮಳೆಗೋ ಬಿದ್ದೋಗಿರೋದು ಸರ್. ನಮ್ಮದು ಶೇರ್ನೆಟ್ ಎಲ್ಲ ಒಂದು 4 ಎಕರ್ ಶೇರ್ನೆಟ್ ಒಂದು ಟೈಮ್ ಉಗಾದಿ ಹಬ್ಬದಲ್ಲಿ ಮಳೆ ಬಂದು ಬಿದ್ದೋಯ್ತು. ಅದೇ ಟೈಮಲ್ಲಿ ಇದು ಬಿದ್ದೋಗಿರೋದು ಸರ್. ನಾವೇನಕ್ಕೆ ಸರ್ ಡೈಲಿ ಓಡಾಡ್ತೀವಿ, ಕಾಂಪೌಂಡ್ ಎಲ್ಲ ಏನಕ್ಕೆ ಟಚ್ ಮಾಡೋಣ ನೋಡೋಣ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ ನ್ಯೂ ಟೌನ್, ಬೆಂಗಳೂರು.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ತಾಲೂಕಿನಲ್ಲಿ 5 ವರ್ಷದೊಳಗಿನ ಒಂದೇ ಒಂದು ಮಗು ಕೂಡ ಲಸಿಕೆಯಿಂದ ತಪ್ಪಿಸಿಕೊಳ್ಳಬಾರದು. ಪೋಷಕರು ಮನೆಗೆ ಬರುವ ಆರೋಗ್ಯ ಸಿಬ್ಬಂದಿಗೆ ಸಹಕಾರ ನೀಡಿ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜ್ಯೋತ್ಸ್ನಾ ರೆಡ್ಡಿ ಮನವಿ ಮಾಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊರಟಗೆರೆ ರೋಟರಿ ಕ್ಲಬ್ ಹಾಗೂ ರೋಟರಿ ಸಿದ್ದರಬೆಟ್ಟ ಇವರ ಸಹಯೋಗದಲ್ಲಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 52ನೇ ವರ್ಷಕ್ಕೆ ಕಾಲಿಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್. 52 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ. ನಗರಸಭೆ ಮಾಜಿ ಅಧ್ಯಕ್ಷೆಯಿಂದ ವಿಶೇಷ ಡ್ರೈ ಫ್ರೂಟ್ಸ್ ಹಾರದ ಕೊಡುಗೆ. SC/ST ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ವಿದ್ಯಾರ್ಥಿ ವೇತನ. ಚಿಕ್ಕಬಳ್ಳಾಪುರ ಕ್ಷೇತ್ರದ SSLC PUC ವಿದ್ಯಾರ್ಥಿಗಳಿಗೆ ಅನುದಾನ. ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿತರಣೆ. ಚೀಮುಲ್ನಿಂದ ಹೈನು ರೈತರಿಗೆ ಗುಜರಾತ್ ಪ್ರವಾಸ. 45 ಮಂದಿ ರೈತರು, ಡೈರಿ ಅಧ್ಯಕ್ಷರು, ಕಾರ್ಯದರ್ಶಿಗಳ ಪ್ರವಾಸ. ಗುಜರಾತ್ನ ಅಮೂಲ್ ಡೈರಿ ಸಂದರ್ಶನಕ್ಕೆ ಅವಕಾಶ. ನಿನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ನಡೆದ ಘಟನೆಯನ್ನು ಮುಕ್ತ ಕಂಠದಿಂದ ಖಂಡಿಸಿದ ನಾಯಕರು. ಎಲ್ಲ ಸಮುದಾಯಗಳ ನಾಯಕರಿಂದ ಘಟನೆಗೆ ಅಸಮಾಧಾನ. ಪಕ್ಷಾತೀತವಾಗಿ ಘಟನೆ ಖಂಡಿಸಿದ ಮುಖಂಡರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.